ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ರಾಜಕೀಯದಲ್ಲಿ ಮಹಾ ಬದಲಾವಣೆಯ ಪರ್ವ ಒಂದು ಕಡೆಯಾದರೆ ಸರ್ಕಾರ ರಚನೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಇವತ್ತು ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಮಾಡಿದ್ರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ, ಖರ್ಗೆ ಅವರ ಜೊತೆಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಸಭೆಗಳ ಮೇಲೆ ಸಭೆಗಳನ್ನ ಮಾಡಿ ಎಷ್ಟು ಜನ ಡಿಸಿಎಂ ಇರಬೇಕು, ಯಾರೆಲ್ಲ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಬೇಡ ಅನ್ನೋದರ ಕುರಿತು ಸುದೀರ್ಘವಾಗಿ ಚರ್ಚೆ ಆಯಿತು. ಇನ್ನು ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ತಮ್ಮ ಪುತ್ರನಿಗೆ ಅನುಭವ ಕಡಿಮೆ ಇದೆ, ಡಿಸಿಎಂ ಸ್ಥಾನ ಬೇಡ, ಮಂತ್ರಿ ಸ್ಥಾನವನ್ನ ಕೊಡುವ ವಿಚಾರವಾಗಿ ಮಾತನಾಡಿದ್ದಾರೆ ಅನ್ನೋ ಒಂದಿಷ್ಟು ವಿಚಾರಗಳು ಕೂಡ ಹರಿದಾಡ್ತಿದೆ. ಇದರ ಬಗ್ಗೆ ಕೆಲ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ, ನೋಡ್ ಬರೋಣ. ಮತ್ತೆ ಯಾವಷ್ಟು ಪಕ್ಷ ಇವತ್ತು ಈಗ ನಿನ್ನೆ ಇದು ಆಗಿದೆ, ನಾಳೆ CLP ಆಗುತ್ತೆ. ಪಕ್ಷ ಏನ ನಿರ್ಧಾರ ಮಾಡ್ತಾರೆ ಏನು ಕೂಡ ಇವತ್ತು ಹೋಗಿದಾರಲ್ಲ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ. ನೋಡೋಣ ಏನಾಗ್ತದೆ. ಪಾರ್ಟಿ ತಪ್ಪೇನಿದೆ, ಎಲ್ಲರಿಗೂ ಹಕ್ಕಿದೆ ಅಲ್ಲ. ನಾನು ಯಾವ್ದು ಅಂತ ಯಾವ್ದೂ ಇಲ್ಲ. ಈಗ 3-4 ಡಿಸಿಎಂ ಸ್ಥಾನ ಮಾಡೋದು ನನಗೆ ಗೊತ್ತಿಲ್ಲಪ್ಪ. ನಾನು ಕಾಂಗ್ರೆಸ್ ಹೈಕಮಾಂಡ್ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸುಮ್ಮನೆ ಯಾರಿಗೂ ಊಹಾಪೋಹ ಇಲ್ಲ. ಹೈಕಮಾಂಡ್ ಡಿಸಿಎಂ ಮಾಡ್ಬೇಕು ಬೇಡ, ಪೋಸ್ಟ್ ಕ್ರಿಯೇಟ್ ಮಾಡ್ಬೇಕು ಬೇಡ, ಇದನ್ನೆಲ್ಲ ಅವ್ರು ಮಾನದಂಡಗಳು ಇರ್ತವೆ. ಸರ್, ತಾವು ಈ ಮೊದಲು KPCC ಅಧ್ಯಕ್ಷ ಸ್ಥಾನಕ್ಕೆ ಕೂಡ ನಾನು ಪೈಪೋಟಿ ಮಾಡಿಲ್ಲ ನಾನು. ಅವರ ಕ್ಷೇತ್ರದಲ್ಲಿ ಜವಾಬ್ದಾರಿ ತಗೊಂಡು ಜನಗಳು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿದ್ದೀವಿ. ನಾನು, ಬಾಲಕೃಷ್ಣ ಅವರು, ಸುರೇಶ್ ಸಾಹೇಬ್ರು ಅವರ ಕ್ಷೇತ್ರದಲ್ಲಿ ಅವರು ಜನಕ್ಕೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆ ಮಾಡಿ, ಬಸ್ಸು, ಊಟ, ತಿಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಸಿ, ಇದು ನಮ್ಮ ಕಾರ್ಯಕ್ರಮ. ಇದು ಬೇರೆ ಕಾರ್ಯಕ್ರಮ ಅಲ್ಲ, ನಮ್ಮ ಕಾರ್ಯಕ್ರಮ, ನಮ್ಮ ಜಿಲ್ಲೆ ಕಾರ್ಯಕ್ರಮ, ನಮ್ಮ ಮನೆ ಕಾರ್ಯಕ್ರಮ. ಸೊ ಆ ಒಂದು ದೃಷ್ಟಿಯಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಆಸಕ್ತಿ, ಜವಾಬ್ದಾರಿ ತಕೊಂಡು ನಾವೆಲ್ಲರೂ ಕೂಡ ಮತಗ್ರಹಣಕ್ಕೆ ಹೋಗ್ಬೇಕಂತೇಳಿ ತೀರ್ಮಾನ ಮಾಡಿ, ನಮ್ಮ ಜಿಲ್ಲೆಯಿಂದ ಒಂದು 40,000ದಿಂದ 50,000 ಜನ ಅನ್ಕೊಂಡಿದೀವಿ. ನಾವೆಲ್ಲರೂ ಕೂಡ ಒಂದು 10,000 ಜನ ಹೋಗ್ಬೇಕು. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟು ತ್ಯಾಗರಾಮಯ್ಯ ಆಗ್ಬಿಟ್ರು. ಈಗ ಕಾಂಗ್ರೆಸ್ಸಿಗೆ ಅಸಲಿ ಅಗ್ನಿ ಪರೀಕ್ಷೆ ಇಲ್ಲಿಂದ ಶುರು ಅನ್ಸುತ್ತೆ. ಸರ್ಕಾರ ರಚನೆ ಮಾಡಬೇಕು, ಎಲ್ಲಾ ಲೆಕ್ಕಾಚಾರ ತಗೊಂಡು ಹೊಸದಾಗಿ ಶುರು ಮಾಡಬೇಕು. ಸಿದ್ದರಾಮಯ್ಯವರು ನಿನ್ನೆಯ ಮಹತ್ವದ ದಿನವನ್ನು ದಾಟದ ನಂತರದಲ್ಲಿ ಕಸರತ್ತುಗಳು ಶುರುವಾಗಿದೆ. ಹೌದು, ನಿನ್ನೆ ರಾತ್ರಿಯೇ ಹೊರಟುಬಿಟ್ರು ಅನ್ನುವಂಥ ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ತಗೊಂಡು ಅಲ್ಲಿ ಹೊರಟುಬಿಟ್ಟಿದ್ರು. ಡಿ ಕೆ ಶಿವಕುಮಾರ್ ಮತ್ತೆ ಖರ್ಗೆ, ರಾಹುಲ್ ಗಾಂಧಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ. ಆದರೆ ಇಲ್ಲಿ ಏನಾಗಿದೆ, ಕಾಂಗ್ರೆಸ್ಸು ಸಿದ್ದರಾಮಯ್ಯವರು ಇಲ್ಲದೆ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ. ಆದರೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ಮತ್ತು ಅವರ ಬಣವನ್ನು ಅವರು ಪೋಷಿಸಲೇಬೇಕು. ಹೌದು, 2028-29 ಚುನಾವಣೆಯನ್ನು ಇವರು ಮನದಲ್ಲಿಟ್ಟುಕೊಂಡೇ ಈ 2 ವರ್ಷವನ್ನು ಕಳಿಬೇಕಾಗಿದೆ. ಹಾಗಾಗಿ ಸಿದ್ದರಾಮಯ್ಯವರನ್ನು ಏಕಾಏಕಿ ಬದಿಗೊತ್ತುಬಿಟ್ರ ಅನ್ನುವಂಥದ್ದು ಏನಿವತ್ತು ಲಾಸ್ ಆಗ್ತಾ ಇದೆ, ಭಾರಿ ದೊಡ್ಡ ನಷ್ಟ ಅನ್ನುವಂಥದ್ದೇನು ಓಡಾಡ್ತಾ ಇದೆ, ಅದಕ್ಕೆಲ್ಲ ಅಪವಾದ ಅನ್ನುವಂತೆ ಸಿದ್ದರಾಮಯ್ಯವರ ನೆರಳಲ್ಲೇ ಈ ಸರ್ಕಾರ ಹೋಗುತ್ತೆ ಅನ್ನುವಂಥದ್ದನ್ನು ತೋರಿಸ್ಕೋಬೇಕಾಗಿದೆ ಕಾಂಗ್ರೆಸ್ಗೆ. ಅಹಿಂದ ಮತಗಳಿಗೆ ಬಹಳ ದೊಡ್ಡ ನಾಯಕನಾಗಿದ್ದಂಥ ಸಿದ್ದರಾಮಯ್ಯವರನ್ನು ಬದಿಗೊತ್ತಿ ಇವರು ಚುನಾವಣೆಯನ್ನು ಎದುರಿಸ್ತೀನಿ ಅಥವಾ ಅವರನ್ನೇ ಪೂರ್ತಿ ಎದುರಿಸ್ಕೊಂಡೇ ನಾವು ಕಾಂಗ್ರೆಸ್ ಗೆದ್ದು ಬರ್ತೀವಿ ಅನ್ನುವಂಥ ಹುಂಬುತನಕ್ಕೆ ಏನಾದರೂ ಕೈ ಹಾಕುತ್ತಾ ಕಾಂಗ್ರೆಸ್ ಸಾಧ್ಯನೇ ಇಲ್ಲ. ಈಗಾಗಲೇ ಚುನಾವಣೆಗಳನ್ನು, ಹಿಂದಿನ ಫಲಿತಾಂಶಗಳನ್ನು ನೋಡಿದ್ರೆ ಸಿದ್ದರಾಮಯ್ಯ ಅವರ ಛಾಪು ಭಾಳ ದೊಡ್ಡದಿರೋದ್ರಿಂದ ಅವರ ಬಣವನ್ನು ನೆಗ್ಲೆಕ್ಟ್ ಮಾಡದೆ ಸಚಿವ ಸಂಪುಟ ಮತ್ತು DCM ಸ್ಥಾನಗಳನ್ನು ತುಂಬಿಕೋಬೇಕಾಗಿದೆ. ಕಾಂಗ್ರೆಸ್ಸಿಗೆ ಬಲ ಬರಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ ಈ 2 ವರ್ಷ ಸರಾಗ ಆಗಬೇಕು ಅಂತಂದರೆ ಸಿದ್ದರಾಮಯ್ಯವರ ಸಹಕಾರ ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟಕ್ಕೆ ಅವರ ಸರಾಗಕ್ಕೆ ಇವರ ಸಹಕಾರ ಬೇಕೇ ಬೇಕು. ಆ ನಿಟ್ಟಲ್ಲಿ ಇವತ್ತು ದೆಹಲಿಯಲ್ಲಿ ಭಾಳ ದೊಡ್ಡ ಚರ್ಚೆ ಆಗಿರುತ್ತೆ. ಹೌದು, ಸಿದ್ದರಾಮಯ್ಯವರ ಮಗ ಯತೀಂದ್ರನ ಕರ್ಕೊಂಡೋಗಿ ರಾಹುಲ್ ಗಾಂಧಿ ಅವರಿಗೆ ಪರಿಚಯಿಸ್ತಾ ಒಂದಷ್ಟು
ಚರ್ಚೆಗಳಾಯಿತು ಅಂತ ಕೇಳಿಬರ್ತಾ ಇದೆ. DCM ಸ್ಥಾನ ಬೇಡ ಅಂತ ಅವ್ರು ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಬೇಡ ಅಂತ ಯಾರು ಹೇಳೋದಿಲ್ಲ, ಅವ್ರು ಕೊಡೋದಿಲ್ಲ ಅಂತ ಅಂದಿರ್ತಾರೆ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಕೊಡ್ರಿ ಅಂತ ಇವ್ರು ಕೇಳಿರ್ತಾರೆ. ಯತೀಂದ್ರರ್ ಏನಾದರೂ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಏನಾದರೂ ಕೂರಿಸಿ ಅಂತ ಇವ್ರು ಏನಾದರೂ ಒತ್ತಾಯಪೂರ್ವಕವಾಗಿ ಏನಾದರೂ ಮಾತಾಡಕ್ಕೆ ಹೊರಟ್ರೆ ಅದರಷ್ಟು ದೊಡ್ಡ ಕಪ್ಪು ಚುಕ್ಕಿ ಸಿದ್ದರಾಮಯ್ಯ ಅವ್ರಿಗೆ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಬೇರೆಯವ್ರು ಮಾಡ್ದಂತೆ ನೀವು ಮಾಡ್ಬಿಟ್ರಲ್ಲ ಅನ್ನುವಂಥದ್ದನ್ನ ಬಂದ್ಬಿಡುತ್ತೆ. ಅಹಿಂದ ನಾಯಕ ನಿಮ್ಮ ಮನೆಗೆ ಮಾತ್ರ ಸೀಮಿತ ಆಗ್ಬಿಡ್ತೀರಿ. ಆಮೇಲೆ ಈಗ ಸಾಮೂಹಿಕ ಒಂದೇನಿತ್ತು ನಿಮ್ಮ ಮೇಲ್ಗಡೆ ಒಂದು ಜವಾಬ್ದಾರಿ, ಅಹಿಂದ ಮಟ್ಟದಲ್ಲಿ ನೀವು ಭಾಳ ದೊಡ್ಡ ನಾಯಕರ ಗುರುತಿಸ್ಕೊಂಡಿರೋದಕ್ಕೆ ನೀವೇನಾದರೂ ಮಗನನ್ನು ಮುನ್ನೆಲೆಗೆ ತಂದು ಅಥವಾ ತರಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಎಡುವುದ್ರಿ ಅಂತ ಆದರೆ ಇಷ್ಟು ದಿನದ ನಿಮ್ಮ ರಾಜಕೀಯ ಹಾದಿಯಲ್ಲಿ ಇದೊಂದು ಮುಳ್ಳು ಹಾಕೊಂಡಂಗೆ ಆಗುತ್ತೆ. ಇರಬಹುದು ಮೂಡ, ಇನ್ನೊಂದು ಮತ್ತೊಂದು ಆಫ್ ಆಗಿರೋದು ಎಲ್ಲವೂ ಇರಬಹುದು. ಆದರೆ ಇದು ಇನ್ನೊಂದು ಲೆಕ್ಕಾಚಾರಕ್ಕೆ ನಿಮ್ಗೆ ರಾಜಕೀಯದಲ್ಲಿ ಈ ರೀತಿ ಕುಟುಂಬವನ್ನು ತಂದಿರುವಂಥ ಇತಿಹಾಸ ಇಲ್ಲಿವರೆಗಿಲ್ಲ. ಎಲ್ಲೋ ಅವರು ಒಳಗಡೆಯಿಂದ ಮುಖ್ಯಮಂತ್ರಿ ಸೂಪರ್ ಮುಖ್ಯಮಂತ್ರಿಯಾಗಿ ಮಗ ಕೆಲಸ ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇದ್ರು, ಅದಕ್ಕೆಲ್ಲ ಅಪವಾದ ಅನ್ನುವಂತೆ ಒಂದಷ್ಟು ಕೆಲಸಗಳು ಆಗಿದ್ದಾವೆ. ಈಗ ಸಿದ್ದರಾಮಯ್ಯ ಅವರು ಮಗನನ್ನು ಪರಿಚಯ ಮಾಡಿಕೊಂಡು ಅಲ್ಲಿ ಮಗ ವೈದ್ಯ ಆಗಿರೋದ್ರಿಂದ ವೈದ್ಯಕೀಯ ಶಿಕ್ಷಣನೋ ಅಥವಾ ಆರೋಗ್ಯ ಇಲಾಖೆನೋ ಮಗನಿಗೆ ಕೊಡಿ ಅಂತ ಒಂದು ಒತ್ತಾಯ ಮಾಡಿದ್ದಾರೆ ಅಂತ ಕೇಳಬರ್ತಾ ಇದೆ. ಹಾಗೇನಾದ್ರೂ ಸಾಧ್ಯ ಆದ್ರೆ ಜನ ಜೀರ್ಣ ಮಾಡ್ಕೋಬಹುದು. ಏಕಾಏಕಿ ನೀವು ಇಳಿದು ಹೋಗ್ತಾ ಇದ್ದಂಗೆ ಉಪಮುಖ್ಯಮಂತ್ರಿ ಮಾಡಿ ಮಗನ್ ಅಂತ ಏನಾದ್ರು ನಿಂತ್ಕೊಂಡ್ಬಿಟ್ರೆ, ನೀವು ಹಠಕ್ಕೆ ಬಿದ್ದು ಬಿಟ್ರೆ ಬಹಳ ದೊಡ್ಡ ಸವಾಲನ್ನು ಎದುರಿಸಬೇಕಾಗ್ಬಹುದು ಮತ್ತು ಸಮಸ್ಯೆ ನಿಮಗೆ ಎದುರಾಗುತ್ತೆ. ಇಲ್ಲಿರುವಂಥ ಈ ಏನು ಕಾಂಗ್ರೆಸ್ ಲಾಬಿಗಳಿಗೆ ನೀವು ಒಳಗಾದ್ರ ಅನ್ನುವಂಥದ್ದು ಬರುತ್ತೆ. ಅದನ್ನೆಲ್ಲ ಬಿಟ್ಟು ಇವತ್ತೇನೋ ಬೇರೆ ಚರ್ಚೆ ಆಗಿರುತ್ತೆ. ಇನ್ನು ಉಪಮುಖ್ಯಮಂತ್ರಿಗಳ ವಿಚಾರಕ್ಕೆ ಬಂದ್ರೆ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಇವತ್ತು ದೆಹಲಿ ಫ್ಲೈಟ್ ಹತ್ತಿದ್ದಂತ ಕೇಳ್ಪಟ್ವಿ. ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿಲುವನ್ನು ತಗೊಳುತ್ತೆ? ನಿನ್ನೆ ನೀವು ನೋಡ್ತಾ ಇರ್ಬೋದು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಇದ್ರು, ಸತೀಶ್ ಜಾರಕಿಹೊಳಿ ಇಲ್ವೇ ಇಲ್ಲ. ಸತೀಶ್ ಜಾರಕಿಹೊಳಿ ಇದ್ರು. ಸೊ ಅಲ್ಲಿ ಏನಾಗಿತ್ತು, ಸತೀಶ್ ಜಾರಕಿಹೊಳಿ ಇರ್ಲಿಲ್ಲ ಅನ್ಸುತ್ತಲ್ಲ, ನಿನ್ನೆ ಇದ್ರಲ್ಲಿ ಕಾಣಿಸ್ಕೊಂಡಿಲ್ಲ. ಆದ್ರೆ ಈ 4 ಜನರ ಮುನ್ನೆಲೆಗೆ ಬರುವಂತದ್ದು ಕಾಣಿಸ್ತಾ ಇದೆ. ಒಂದು, ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು ಏನಿದೆ, ಅದಕ್ಕೆಲ್ಲಾದ್ರೂ ಒಂದು ಕಡೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡು ಪರಮೇಶ್ವರ್ ಅವ್ರನ್ನ ಅಧ್ಯಕ್ಷಗಿರಿಗೆ ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿಯನ್ನ ಏಕೈಕ DCM ಮಾಡಿಕೊಂಡು ಅವ್ರಿಗೆ ಇನ್ನೊಂದು ಪವರ್ ಕೊಡೋ ಸಾಧ್ಯತೆ ಇರುತ್ತೆ. DK ಶಿವಕುಮಾರ್ CM ಆಗಿರ್ತಾರೆ, ಸತೀಶ್ ಜಾರಕಿಹೊಳಿ ಅವರು DCM ಆಗಿರ್ತಾರೆ, ಪರಮೇಶ್ವರ್ ರಾಜ್ಯಾಧ್ಯಕ್ಷರಾಗಿರ್ತಾರೆ. ಇನ್ನೂ ಹೆಚ್ಚುವರಿ ಇನ್ನೆರಡು DCM ಸ್ಥಾನಗಳನ್ನು ಸೃಷ್ಟಿ ಮಾಡಲೇಬೇಕಾದ ಅನಿವಾರ್ಯತೆ ಹೈಕಮಾಂಡ್ಗೆ ಬಂತು ಅಂತಂದರೆ ಮುಸಲ್ಮಾನ್ ಕೋಟ ಮತ್ತು ಕರಾವಳಿ ಭಾಗದ ಏನು UT ಖಾದರ್ ಇದ್ದಾರೆ ಅವರನ್ನು ಒಂದು ಕಡೆ DCM ಮಾಡ್ಕೋತಾರೆ ಸತೀಶ್ ಜಾರಕಿಹೊಳಿ ಅವ್ರ ಪಕ್ಕದಲ್ಲಿ. ಈ ಕಡೆ ಪರಮೇಶ್ವರ್ಗೂ ಕೊಟ್ಟುಬಿಡ್ತಾರೆ, ಇವರು MB ಪಾಟೀಲ್ ಕೊಟ್ಟುಬಿಡ್ತಾರೆ ಲಿಂಗಾಯತ ಕೋಟದಲ್ಲಿ. ಅಲ್ಲಿಗೆ ನೀವು ಒಕ್ಕಲಿಗ CM ಆಗುತ್ತೆ, ಅಹಿಂದ ಅಡಿಯಲ್ಲಿ ಸತೀಶ್ ಜಾರಕಿಹೊಳಿ DCM ಆಗಿರ್ತಾರೆ, ಮುಸಲ್ಮಾನ್ ಕೋಟದಲ್ಲಿ UT ಖಾದರ್ ಇರ್ತಾರೆ, ಈ ಕಡೆ ಬಂದರೆ ಲಿಂಗಾಯತ ಇದರಲ್ಲಿ MB ಪಾಟೀಲ್ ಇರ್ತಾರೆ. ಅಧ್ಯಕ್ಷ ಗಾದಿಯಲ್ಲಿ ಮತ್ತೆ ದಲಿತ ಹಿಂದುಳಿದ ಯಾರು ಪರಮೇಶ್ವರ್ ಕೂತ್ಕೊಂಡಿರ್ತಾರೆ. ಸೊ ಈ ಒಂದು ಸಮೀಕರಣವನ್ನು ಮಾಡಲಾಗ್ತಿದೆ ಅನ್ನೋದು ಪಂಡಿತರ ಲೆಕ್ಕಾಚಾರ ಇದೆ. ಇಲ್ಲಿ ಸಣ್ಣ ಬದಲಾವಣೆ ಆಗಬಹುದು, ಹೆಚ್ಚುವರಿಯಾಗಿ ಇನ್ನೊಂದು ಉಪಮುಖ್ಯಮಂತ್ರಿ ಬರ್ಬೋದು, ಇಲ್ಲ ಅಂತಂದರೆ ಏಕೈಕ ಉಪಮುಖ್ಯಮಂತ್ರಿಯಾಗಿ ಸತೀಶ್ ಜಾರಕಿಹೊಳಿನ ಪ್ರತಿಷ್ಠಾಪಿಸಿ ಮಿಕ್ಕ ಎಲ್ಲದಕ್ಕೂ ತಿಲಾಂಜಲಿ ಇಡ್ತಾರೆ ಅಂತ ಕೇಳಿಬರ್ತಾ ಇದೆ. ಏನಾದರೂ ಪರಮೇಶ್ವರ್ಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಈ ಬದಲಾವಣೆ ಸಾಧ್ಯತೆ ಇದೆ. ಪರಮೇಶ್ವರ್ ಮತ್ತು DCM ಅನ್ನೋ ಕಾನ್ಸೆಪ್ಟಿಗೆ ಬಂದು ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾದರೆ ಅಧ್ಯಕ್ಷಗಿರಿಯ ಜೊತೆಗೆ ನನಗೆ ಪ್ರಭಾವಿ ಖಾತೆಗಳು ಬೇಕು ಅಂತ ಕೂತಿದಾರಂತೆ. ಅದಕ್ಕೆ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಮಣೆ ಹಾಕತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇನ್ನು ಕೆಲವೇ ಗಂಟೆಗಳಲ್ಲಿ ಕೆಲವೊಂದಷ್ಟು ನಿರ್ಧಾರಗಳು ಬರುತ್ತೆ, ಸಾರ್ವಜನಿಕವಾಗಿ ಬರಲೇಬೇಕು. ಮಡಲಲ್ಲಿ ಎಷ್ಟು ದಿನ ಅಂತ ಕೆಂಡ ಕಟ್ಕೊಂಡಿರ್ತಾರೆ. ಕೇರಳದಲ್ಲಿ ಅನುಭವಿಸಿದ ಸಾಕಾಗೋಗ್ಬಿಡುತ್ತೆ. ಈಗ ಕಾಂಗ್ರೆಸ್ನ ಅಡಿಯಲ್ಲಿ ಒಂದು ತೀವ್ರ ಗತಿ ಪಡ್ಕೊಂಡಿದೆ. ಬಹಳ ಬೇಗ ಇಳಿಸಿದ್ದಾರೆ, ಬಹಳ ಬೇಗ ಏರಿಸಬೇಕಾಗಿದೆ. DK ಶಿವಕುಮಾರ್ ಬಹಳ ಹತ್ರ ಬಂದಂಗಿದೆ. ಗಂಟೆಗಳ ಲೆಕ್ಕಾಚಾರದಲ್ಲಿ ರಾಜಕೀಯ ತಲ್ಲಣ ಆಗೋದಿದೆ ಅಂತ ಅನ್ಸುತ್ತೆ. ಮತ್ತೊಂದು ಕಡೆಯಲ್ಲಿ ಈಗ ನಾಳೆ ಸಂಜೆ ಪ್ರಮುಖವಾಗಿ ಶಾಸಕಾಂಗ ಪಕ್ಷದ ಸಭೆ ಇದೆ. ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ನಾಳೆ ನಗದು ಅವ್ರ ಬಾಯಲ್ಲೇ ಮುಂದೆ ಶಾಸಕಾಂಗ ಪಕ್ಷದ ನಾಯಕ DK ಶಿವಕುಮಾರ್ ಅಂತ ಹೇಳಿಸುವಂತ ಒಂದು ಮಹಾ ಕಾರ್ಯ ಇದೆ. ಅಲ್ಲಿಂದ ಅಸಲಿ ಪಿಕ್ಚರ್ ಶುರುವಾಗುತ್ತೆ. ಒಂದು ಅಧಿಕೃತ ಘೋಷಣೆ ನಾಳೆ ಖಾಸಗಿ ಹೋಟೆಲ್ನಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಏನು ಬರ್ತಾ ಇದೆ, ಒಂದು ಅಧಿಕೃತವಾಗಿ ಘೋಷಣೆ ಆಗೋ ಸಾಧ್ಯತೆ ಇರುತ್ತೆ. ಅಲ್ಲಿಂದ ನಂತರದಲ್ಲಿ ಇವತ್ತು ಹೋಗಿರುವಂಥ ಹೈಕಮಾಂಡ್ಗೆ ಪಟ್ಟಿ, ಅಲ್ಲೊಂದು ಪರಿಷ್ಕೃತ ಪಟ್ಟಿಯಾಗಿ ಇವತ್ತು ಅವ್ರ ಕೈ ಸೇರಿರುತ್ತೆ. ನಾಳೆ ಒಂದಷ್ಟು ಆ ಬಗ್ಗೆ ಚರ್ಚೆಗಳಾಗತ್ತೆ.
ಯಾರ್ಯಾರು ಆಸಕ್ತರಿದ್ದಾರೋ, ಯಾರ್ಯಾರು ಟೆಬಲ್ ಹಾಕೊಂಡು ಕೂತ್ಕೊಂಡಿದ್ದಾರೋ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ಳೋದು ಹೇಗೆ ಅನ್ನುವಂಥದ್ದು ಕೂಡ ನಾಳೆಯಿಂದ ಚರ್ಚೆ ಆಗುತ್ತೆ. ಯಾಕಂದ್ರೆ ಎಲ್ರಿಗೂ ಅಧ್ಯಕ್ಷ ಗಾದಿ ಬೇಕು, ಎಲ್ರಿಗೂ ಉಪಮುಖ್ಯಮಂತ್ರಿ ಸ್ಥಾನ ಬೇಕು. ಉಪಮುಖ್ಯಮಂತ್ರಿ ಸ್ಥಾನದ ಮೇಲ್ಗಡೆ ಕನಿಷ್ಠ ಅಂದ್ರೆ 8 ಜನ ಟವಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಹೌದು. ಜಮೀರ್ ಅಹಮದ್ಗೂ ಆಸೆ ಇದೆ, ಮಹದೇವಪ್ಪಗೂ ಆಸೆ ಇದೆ. ಈ ರೀತಿ ಒಂದು 8 ಜನ ಅಂತೂ ಕನಿಷ್ಠ ಕೂತ್ಕೊಂಡಿದ್ದಾರೆ. ಈ 4 ಜನಕ್ಕೆ ಏನಾದ್ರು ಆಯ್ಕೆ ಮಾಡಿಕೊಂಡು ಇನ್ನು 4 ಜನರನ್ನು ವಿಶ್ವಾಸಕ್ಕೆ ತಗೋಬೇಕಲ್ಲ, ಅವ್ರಿಗೆ ಪ್ರಭಾವಿ ಖಾತೆಗಳು ಕೊಡಬೇಕು, ಅವರನ್ನ ಕಾಂಗ್ರೆಸ್ ಅಲ್ಲೇ ಉಳಿಸ್ಕೋಬೇಕು. ಇಲ್ಲೆಲ್ಲೋ ಒಂದಷ್ಟು ಬೇರೆ ರೀತಿಯ ಲಾಬಿಗಳು ನಡೆದು ಬೇಜಾರಾಗಿ ಇವತ್ತು ರಾಜಕೀಯ ತಲ್ಲಣಕ್ಕೆ ಏನು ಕೊರತೆ ಇಲ್ಲ. ಅವರು ಕ್ಷಣದಲ್ಲೇ ಎಲ್ಲವನ್ನೂ ಬಿಟ್ಟು ಪಕ್ಷ ಇಷ್ಟೆಲ್ಲ ಮಾಡಿದೆ ಅನ್ನುವಂಥ ನಿಷ್ಠೆಯನ್ನ ಮರೆತು ಎಲ್ಲೋ ಒಂದು ಕಡೆ ಹಾರೋಗಿ ಕೂತ್ಕೊಳ್ಳುವಂಥ ಅವಕಾಶಗಳು ಇರ್ತವೆ. ಸಿದ್ದರಾಮಯ್ಯ ಅವರೇನು ಬಂದು ಎಲ್ಲರನ್ನೂ ಒಟ್ಟುಗೂಡಿಸುವಂಥ ನಿಟ್ಟಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲ. ಯಾಕಂದ್ರೆ ಈಗ ಅವರಾಗಲೇ ಪದಚ್ಯುತಿಯ ಹಂತದಲ್ಲಿರೋದ್ರಿಂದ ಯಾರು ಹಾರು ಹೋದ್ರೆ ಹೋಗ್ಲಿ ಬಿಡಿ ಅಂತ ಅವ್ರು ಏನಾದ್ರು ನಿಂತ್ಕೊಂಡ್ಬಿಟ್ರೆ ಒಂದು 40-50 ಆ ಕಡೆ ಹಾರೋಯ್ತು ಅಂತಂದ್ರೆ ಸರ್ಕಾರಕ್ಕೆ ತುಂಬ ದೊಡ್ಡ ಏಟಾಗುತ್ತೆ. ಇದನ್ನೆಲ್ಲ ಪರಿಗಣಿಸಿ ನಾಳೆ ಒಂದು ಆ ಶಾಸಕಾಂಗ ಸಭೆ ಏನು ಕರೆದಿದ್ದಾರೆ ಅಲ್ಲಿ ಒಂದಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾರೆ. ಒಳಗಡೆ ಕರ್ಕೋರೋರ ಬಗ್ಗೆನೂ ಚರ್ಚೆ ಆಗುತ್ತೆ, ಅಧಿಕೃತ ಘೋಷಣೆಗಳಾಗಬಹುದು, ವಿಶ್ವಾಸಕ್ಕೆ ತಗೊಳ್ಳೋ ಬಗ್ಗೆ ನಾಳೆಯಿಂದ ಚರ್ಚೆಗಳು ಶುರುವಾಗಬಹುದು, ಹೈಕಮಾಂಡ್ನ ನಿಲುವುಗಳು ನಿರ್ಧಾರಗಳ ಬಗ್ಗೆ ಚರ್ಚೆ ಆಗ್ಬೋದು. ನಾಳೆ ಇನ್ನೊಂದು 4-6 ದಿನ ಬಹಳ ಈ ಎಚ್ಚರಿಕೆ ಹೆಜ್ಜೆ ಇಡುತ್ತೆ ಕಾಂಗ್ರೆಸ್ ಹೈಕಮಾಂಡು ಮತ್ತು ರಾಜಕೀಯದ ಮುಖಂಡರುಗಳು. ಇದು ನೋಡಬೇಕು, ಇದನ್ನು ಹೆಂಗೆ ನಿರ್ವಹಿಸ್ತಾರೆ. ಈಗಾಗಲೇ ಟ್ರಬಲ್ ಶೂಟರ್ ಅಂತ ಅವರು ಕರೆಸ್ಕೊಂಡಿರೋದ್ರಿಂದ ತನ್ನದೇ ಟ್ರಬಲ್ ಅನ್ನ ಹೆಂಗೆ ಶೂಟ್ ಮಾಡ್ಕೋತಾ ಬರ್ತಾರೆ, ಯಾರ್ಯಾರನ್ನು ವಿಶ್ವಾಸಕ್ಕೆ ತಗೋತಾರೆ, ಆ ಬತ್ತಳಿಕೆಯಲ್ಲಿ ಇರೋದನ್ನೆಲ್ಲ ಹೆಂಗೆ ಪ್ರಯೋಗ ಮಾಡ್ತಾ ಬರ್ತಾರೆ ಅನ್ನುವಂಥದ್ದನ್ನು ಕಾದು ನೋಡ್ಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.